ಮಕರ ಸಂಕ್ರಾಂತಿ ರೈತರು ಮತ್ತು ಜನರು ಸಂಭ್ರಮಿಸುವ ಹಬ್ಬ. ನಾವು ಪುಣ್ಯವಂತರು. ನಮಗೆ ವರ್ಷ ಪೂರ್ತಿ ಸೂರ್ಯ ಇರುತ್ತಾನೆ. ಆದರೆ ಕೆಲವು ದೇಶಗಳಲ್ಲಿ ವರ್ಷದ ಕೆಲವು ದಿನ ಸೂರ್ಯನೇ ಇರುವುದಿಲ್ಲ. ಹೀಗಾಗಿ ನಾವು ಪ್ರಕೃತಿದತ್ತವಾಗಿ ಬರುತ್ತಿರುವ ಹಬ್ಬಗಳನ್ನು ನಾವು ಸಂಭ್ರಮಿಸಬೇಕು ಎಂದು ಸದ್ಗುರು ಜಗ್ಗಿ ವಾಸುದೇವ್ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಈಶಾ ಸದ್ಗುರು ಸನ್ನಿಧಿಯಲ್ಲಿ ಮಕರ ಸಂಕ್ರಾಂತಿ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಭಕ್ತರು ಯೋಗೇಶ್ವರ ಲಿಂಗ, ನಾಗನಂದಿ ಮತ್ತು ಮಹಾಶೂಲಕ್ಕೆ ವಿಶೇಷ ಅರ್ಪಣೆಗಳನ್ನು ಸಲ್ಲಿಸಿದರು. ಅವರೇ ಬೇಳೆ, ಮೇಳ, ಗಾಳಿಪಟ ಉತ್ಸವ ಹಾಗೂ ಜಾತ್ರೆ ಕೂಡ ಭಕ್ತರನ್ನು ಆಕರ್ಷಿಸಿತು. ಡೊಳ್ಳು ಕುಣಿತದಂತಹ ಸಾಂಪ್ರದಾಯಿಕ ಜಾನಪದ ನೃತ್ಯ ಪ್ರದರ್ಶನಗಳು ಜಾತ್ರೆಗೆ ಕಳೆ ಕಟ್ಟಿದವು. ಸಂಕ್ರಾಂತಿ ಸಂಭ್ರಮದಲ್ಲಿ ಭಾಗಿಯಾದ ಸದ್ಗುರು ಜಗ್ಗಿ ವಾಸುದೇವ್ ಸುದ್ದಿಗಾರರ ಜತೆ ಮಾತನಾಡಿದ, ನಾವು ಪುಣ್ಯವಂತರು. ನಮಗೆ ವರ್ಷಪೂರ್ತಿ ಸೂರ್ಯ ಇರುತ್ತಾನೆ. ಆದರೆ ಕೆಲವು ದೇಶಗಳಲ್ಲಿ ವರ್ಷದ ಕೆಲವು ದಿನ ಸೂರ್ಯನೇ ಇರುವುದಿಲ್ಲ. ಹೀಗಾಗಿ ನಾವು ಪ್ರಕೃತಿದತ್ತವಾಗಿ ಬರುತ್ತಿರುವ ಹಬ್ಬಗಳನ್ನು ಸಂಭ್ರಮಿಸಬೇಕು. ಪ್ರಕೃತಿದತ್ತವಾಗಿ ರೂಪುಗೊಂಡಿರುವ ಹಬ್ಬಗಳು ಒಂದು ಮತಕ್ಕೆ ಸೀಮಿತವಲ್ಲ. ಇದೊಂದು ವಿಜ್ಞಾನ. ಮಕರ ಸಂಕ್ರಾಂತಿ ಒಂದು ಮುಖ್ಯವಾದ ದಿನ. ವಿಶೇಷವಾಗಿ ರೈತರಿಗೆ ಸುಗ್ಗಿ ಹಬ್ಬ. ನಮ್ಮ ಕಷ್ಟಕ್ಕೆ ನೆರವಾದ ಎಲ್ಲ ಪ್ರಾಣಿಗಳನ್ನು ನಾವು ಪೂಜಿಸುತ್ತೇವೆ. ಪ್ರಾಣಿಗಳು ಕೃಷಿಗೆ ಭಾರಿ ಮುಖ್ಯ. ಮಣ್ಣಿನ ಫಲವತ್ತತೆಗೆ ಎತ್ತುಗಳು ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತಿದ್ದವು. ಆದರೆ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಟ್ರ್ಯಾಕ್ಟರ್ಗಳು ಬಂದಿದ್ದು ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯು ಕುಸಿಯುತ್ತಿದೆ. ಹೀಗಾಗಿ ನಾವು ಮಣ್ಣಿನ ಸಂರಕ್ಷಣೆಗೂ ಆದ್ಯತೆ ನೀಡಬೇಕಿದೆ ಎಂದು ತಿಳಿಸಿದರು. ನೋಡಿ, ಈ ಮಕರ ಸಂಕ್ರಾಂತಿ ಎಂದು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಈ ಸಂಸ್ಕೃತಿಯ ಸಾರ ಅಥವಾ ಸತ್ವವೇ ಮುಕ್ತಿ. ಅಂದ್ರೆ ನಮ್ಮ ಮಿತಿಗಳನ್ನ ಮೀರಿ ಹೋಗೋದು. ಇದನ್ನ ಸುಲಭವಾಗಿ ಮಾಡಬಹುದು. ಮೊದಲು ನಿಮ್ಮಲ್ಲಿರೋ ಒಂದು ಸಣ್ಣ ಮಿತಿಯನ್ನ ಗುರುತಿಸಿ. ಈಗ ಯಾರಾದರೂ ನಿಮಗೆ ಇಷ್ಟವಾಗತ್ತನ್ನ ಹೇಳಿದ್ರೆ ತಕ್ಷಣ ಗುರ್ರಂತೀರಿ. ನಾವು ಜೀವನದಲ್ಲಿ ಮಾಡುವ ಎಲ್ಲ ಕೆಲಸಗಳು ಎಲ್ಲರಿಗೂ ಒಳ್ಳೆಯದಾಗಿರಲು ಸಾಧ್ಯವಿಲ್ಲ. ನಾವು ಮಾಡುವ ಪ್ರತಿ ಕೆಲಸವೂ ಕೆಲವರಿಗೆ ಕೆಟ್ಟದಾಗಿರಬಹುದು. ಜೀವನವೇ ಹಾಗೆ, ಬದುಕಿನ ರೀತಿಯೇ ಆಗಿದೆ. ನಾವು ಸವೆಸುವ ಜೀವನದಲ್ಲಿ ನಮಗೆ ಅರಿವಿಲ್ಲದಂತೆ ಹಲವರಿಗೆ ಸಮಸ್ಯೆಯನ್ನು ತಂದೊಡ್ಡಿರಬಹುದು. ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಸಂಕ್ರಾಂತಿ ವಿಶೇಷ ಆಚರಣೆ ಅಂಗವಾಗಿ ಬುಧವಾರ ಸಂಜೆ 5 ರಿಂದ 6 ಗಂಟೆಯವರೆಗೂ ಸದ್ಗುರು ಜಗ್ಗಿ ವಾಸುದೇವ್ ಅವರ ಸಾನ್ನಿಧ್ಯದಲ್ಲಿ ಯೋಗೇಶ್ವರ ಲಿಂಗ ಆರಾಧನೆ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಭಕ್ತರು ಈ ಆರಾಧನೆಯಲ್ಲಿ ಭಾಗವಹಿಸಿದ್ರು. ಸಂಜೆ 7 ಗಂಟೆ ನಂತರ ನಾನಾ ಸಾಂಸ್ಕೃತಿಕ ತಂಡಗಳಿಂದ ಅದ್ಧೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಗಾಳಿಪಟವನ್ನು ಸ್ವತಃ ಸದ್ಗುರು ಭಾಗಿಯಾಗುವ ಮೂಲಕ ಸಂಕ್ರಾಂತಿ ಸಂಭ್ರಮದಲ್ಲಿ ಭಾಗಿಯಾದರು. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.